ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 34 ಪಾಯಿಂಟ್ಸ್ ಡೌನ್ ಆಗಿ 62,834 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 5 ಪಾಯಿಂಟ್ಸ್ ಗೇನ್ ಆಗಿ 18,701 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 229 ಪಾಯಿಂಟ್ಸ್ ಗೇನ್ ಆಗಿ 43,332 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 1,140 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 2,608 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಓಪನಿಂಗ್ ಸ್ಲೈಟ್ ಅಬೋವ್ ಆಗ್ತಾ ಇದ್ದರೆ ಇಮಿಡಿಯೇಟ್ಲಿ ಸೆಲ್ ಆಫ್ ಬರೋದು ಕಾರಣ ಅಲ್ಲಿಂದ ಅಗೈನ್ ಮಾರ್ಕೆಟ್ ರಿಕವರಿ ಆಗೋ ಪ್ರಯತ್ನ ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸಿದೆ. ಬಟ್ ಕಂಪೇರ್ಡ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಹೈಯರ್ ಹೈಸ್ನ ಫಾರ್ಮ್ ಮಾಡ್ತಾ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ತಿರ ಸ್ಲೈಟ್ ರಿಜೆಕ್ಟ್ ಆಗ್ತಿದ್ರು ಆಲ್ಮೋಸ್ಟ್ ಡೇ ಹೈಗೆ ನಿಯರ್ ಆಗಿ ಕ್ಲೋಸ್ ಆಗ್ತಾ ಇರೋದು ಕಂಪೇರ್ಡ್ ವಿತ್ ಬೇರೆ ಇಂಡೆಸಸ್ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟ್ರೆಂತ್ ಅಂತೂ ಕಾಣಿಸಿದೆ. ಆ್ಯಂಡ್ ಇವನ್ ನೀವು ಮೆಟಲ್ ಸ್ಟಾಕ್ಸ್ನ ಗಮನಿಸ್ತಾ ಇದ್ದರೆ ಆಲ್ಮೋಸ್ಟ್ ನವಂಬರ್ ಮಂತ್ ಎಲ್ಲನೂ ಮೆಟಲ್ ಸ್ಟಾಕ್ಸ್ ಎಲ್ಲ ಚೆನ್ನಾಗೇ ಇತ್ತು. ಆ್ಯಂಡ್ ಈವನ್ ಡಿಸೆಂಬರ್ ಮಂತಲ್ಲೂ ಮೆಟಲ್ ಸ್ಟಾಕ್ಸು ಚೆನ್ನಾಗೇ ಮೂವ್ ಆಗ್ತಿದೆ. ಇದಕ್ಕೆ ಇಂಪಾರ್ಟೆಂಟ್ ರೀಸನ್ ಮಾತಾಡ್ಕೋಬೇಕು. $US ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗ್ತಾ ಇರೋದು ಆ್ಯಂಡ್ ಚೈನಾ ವೈರಸ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಈಸ್ ಆಗ್ತಾ ಇರೋದು. ಲೈಕ್ ಪ್ರೀವಿಯಸ್ಲಿ ಚೈನಾನಲ್ಲಿ ವೈರಸ್ ರಿಲೇಟೆಡ್ ಆಗಿ ನಂಬರ್ಸ್ ಜಾಸ್ತಿ ಆದಾಗ ಅವ್ರು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇಟ್ಟಿದ್ರಲ್ವಾ, ಆದರೆ ಈಗ ಆ ರಿಸ್ಟ್ರಿಕ್ಷನ್ಸ್ನ ಈಸ್ ಮಾಡ್ತಾ ಎಕಾನಮಿನ ರೀಓಪನ್ ಮಾಡ್ತಾ ಆ್ಯಂಡ್ ಈವನ್ ಫೈನಾನ್ಷಿಯಲಿ ಆಗಿನೂ ಎಕಾನಮಿನ ಸ್ಟಿಮ್ಯುಲಸ್ ತೊಗೊಂಡು ಹೋಗ್ತಾ ಇರೋದು, ಅಲ್ಲಿ ಮೆಟಲ್ಸ್ ಒಂದು ಕನ್ಸಂಪ್ಷನು ಜಾಸ್ತಿ ಮಾಡುತ್ತೆ. ಒಂದು ಪಾಸಿಟಿವ್ ಹೋಪೇ ಮೆಟಲ್ಸ್ ಒಂದು ಪ್ರೈಸ್ನ ಜಾಸ್ತಿ ಮಾಡ್ತಿದೆ. ಇದಕ್ಕೆ ಕಾರಣವಾಗಲಿ ಸ್ಟಾಕ್ಸನ್ನು ಬೆಳೀತಿದೆ. ಆ್ಯಂಡ್ ಈವನ್ ಫೆಡ್ ಅವರೂ ಅಪ್ಕಮಿಂಗ್ ಟೈಮ್ಸಲ್ಲಿ ದೊಡ್ಡದಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ. ಡಿಸೆಂಬರ್ 14 ನಡೆಯುವಂಥ ಸಮಾವೇಶದಲ್ಲೂ 50 ಬೇಸಿಸ್ ಪಾಯಿಂಟ್ಸು ಜಾಸ್ತಿ ಮಾಡ್ತಾರೋ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ಮೆಟಲ್ ಪ್ರೈಸಸ್ಗೆ ಪಾಸಿಟಿವ್ನೆಸ್ನ ಕೊಡ್ತಿದೆ. ಆ್ಯಂಡ್ ರೀಸೆಂಟಾಗಿ 5 ಇಂಪಾರ್ಟೆಂಟ್ ಇವೆಂಟ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ಒಂದು ಡಿಸೆಂಬರ್ 2nd ಎಂಪ್ಲಾಯ್ಮೆಂಟ್ ಡೇಟಾ ಅಪ್ಡೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಲ್ವಾ. 2 lakhs ಹತ್ರ ಜಾಬ್ಸ್ ಆ್ಯಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ 2,63,000 ಹತ್ರ ಜಾಬ್ಸ್ ಆ್ಯಡ್ ಆಗಿದೆ. ಸೊ ಜಾಬ್ ನಂಬರ್ಸ್ ಎಲ್ಲನೂ ಚೆನ್ನಾಗಿರೋ ಕಾರಣವಾಗಿ ಎಕಾನಮಿ ಚೆನ್ನಾಗಿದೆ ಅಂತ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೆ ಅನ್ನೋಂಥ ಒಂದು ನೆಗೆಟಿವ್ ಸೆಂಟಿಮೆಂಟಿಂದ ಈ ಡೇಟಾ ಬಂದ ತಕ್ಷಣ US ಮಾರ್ಕೆಟಲ್ಲಿ ಒಂದು ಶಾರ್ಪ್ ಫಾಲ್ ಅಂತೂ ಕಾಣಿಸಿದೆ. ಆಲ್ಮೋಸ್ಟ್ 1% ಹತ್ರ US ಮಾರ್ಕೆಟಲ್ಲಿ ಫಾಲ್ ಅಂತೂ ಆಗಿದೆ. ಬಟ್ ಸಡನ್ ಆಗಿ ಕ್ಲೋಸಿಂಗ್ ಪಾಯಿಂಟಿಗೆ ಮಾರ್ಕೆಟಲ್ಲಿದ್ದ ಎಲ್ಲ ಫಾಲ್ನು US ಮಾರ್ಕೆಟ್ಸು ರಿಕವರಿ ಆಗಿ ಈವನ್ ಜಾಬ್ಸ್ ಡೇಟಾ ಬೆಟರ್ ಆಗಿದ್ರು ಫೆಡ್ ಅವರು ಅಷ್ಟೊಂದು ಈಸಿಯಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋವಂಥ ಯೋಚನೆ ಈ ಸೆಂಟಿಮೆಂಟು ಮಾರ್ಕೆಟಲ್ಲಿ ವ್ಯಕ್ತ ಆಗ್ತಿರೋ ಥರ ನಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿರುವಂಥ ಇಂಪಾರ್ಟೆಂಟ್ ಇವೆಂಟ್ಸ್ ಮಾತಾಡ್ಕೊಳ್ಳೋಕೆ ಮುಂಚೆ ಗುಜರಾತಲ್ಲಿ ನಡೆದಿರೋವಂಥ ಎಲೆಕ್ಷನ್ ರಿಲೇಟೆಡ್ ಆಗಿ ಎಕ್ಸಿಟ್ ಪೋಲ್ಸ್ ಇವತ್ತು ಅಪ್ಡೇಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಡಿಸೆಂಬರ್ 7 RBI ಮೀಟಿಂಗ್ ಇದೆ, ಅದು ಮಾರ್ನಿಂಗ್ ಮಾರ್ಕೆಟ್ ಟೈಮಲ್ಲಿ ಇರುತ್ತೆ, ನಮ್ಗೆ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಥರ್ಸ್ಡೇ ಎಕ್ಸ್ಪೈರಿ ಇದೆ. ಆ್ಯಂಡ್ ಆ ಎಕ್ಸ್ಪೈರಿ ಜೊತೆಗೆ ಗುಜರಾತ್ ಎಲೆಕ್ಷನ್ ರಿಲೇಟೆಡ್ ಆಗಿ ರಿಯಲ್ ರಿಸಲ್ಟ್ಸ್ ಬರುತ್ತೆ. ಇದು ನಾವು ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಸೊ ಥರ್ಸ್ಡೇ ಎಕ್ಸ್ಪೈರಿ ಟ್ರೇಡ್ ಮಾಡೋರು ಅವರು ಎಲೆಕ್ಷನ್ ರಿಸಲ್ಟ್ಸು ಔಟ್ಕಮ್ನು ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೋ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಈ ಡೇಟ್ಸ್ ಆದಮೇಲೆ 13th US CPI ಇನ್ಫ್ಲೇಷನ್ ಡೇಟಾ ನಾನು ಕೇಳಿದ್ರೆ ಎಂಟೈರ್ ಡಿಸೆಂಬರ್ ತಿಂಗಳಲ್ಲಿ ಇಂಪಾರ್ಟೆಂಟ್ ಡೇಟಾ ಯಾವುದಾದ್ರೂ ಬರ್ತಿದೆಯಾ ಅಂದರೆ ಇದೆ. ಸೊ 13th ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರುವಂಥ ಡೇಟಾ ಪಾಯಿಂಟಲ್ಲಿ 13th ಮಾರ್ಕೆಟು ಕ್ಲೋಸ್ ಆದಮೇಲೆ ಬರೋವಂಥ ಅಪ್ಡೇಟ್ ಇದು. ಅದರಿಂದ 14th ಡಿಸೆಂಬರು ನಮ್ಮ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. 13th ಡಿಸೆಂಬರ್ ಬರೋವಂಥ CPI ಇನ್ಫ್ಲೇಷನ್ ಡೇಟಾ, 14th ಡಿಸೆಂಬರ್ US ಫೆಡ್ ಮೀಟಿಂಗ್ ಒಂದು ಔಟ್ಕಮ್ ಬರುತ್ತೆ, ಅದು ಎಂಡಲ್ಲಿರುತ್ತೆ. ಅದಾದಮೇಲೆ ಟ್ರೇಡಿಂಗ್ ಸೆಷನಲ್ಲಿ ನಮಗೆ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಇರುತ್ತೆ. ಆ್ಯಂಡ್ ಇವೆಲ್ಲದೆ ರೆಸ್ಟ್ ಆಫ್ ದಿ ಇರೋ ಇಂಪಾರ್ಟೆಂಟ್ ಇವೆಂಟ್ಸ್ ಎಲ್ಲನೂ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಇವನ್ ಈ ಸೇಮ್ ಇಮೇಜ್ ನಿಮಗೆ ಟೆಲಿಗ್ರಾಮ್ನಲ್ಲೂ ಇರುತ್ತೆ. ಆ್ಯಂಡ್ ಇದಲ್ಲದೆ ತುಂಬ ಟೈಮ್ ಬ್ಯಾಕಿಂದಾನು ಕ್ಯಾಶ್ ಆ್ಯಂಡು FNOನಲ್ಲಿ ಬುಲ್ಲಿಶ್ ಆಗಿದ್ದ FIS ಅವರ ಬುಲ್ಲಿಶ್ ಆ್ಯಕ್ಟಿವಿಟಿನ ಸ್ಲೈಟಾಗಿ ಕಮ್ಮಿ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ನಮಗೆ ಪಾಸಿಟಿವ್ ಆಗಿ ಮೀನ್ಸ್ ಬುಲ್ಲಿಶ್ ಆಗೇ ನೋಡಬೇಕು. ಬಿಕಾಸ್ ಅವರು 75% ನೆಟ್ ಲಾಂಗ್ ಪೊಸಿಷನ್ಸ್ನ 66%ಗೆ ಡ್ರಾಪ್ ಮಾಡ್ತಾ ಇದ್ರೂ ಮಾರ್ಕೆಟ್ ದೊಡ್ಡದಾಗಿ ಫಾಲ್ ಆಗಿಲ್ಲ. ರೀಸೆಂಟ್ ಟೈಮ್ಸಲ್ಲಿ ಸ್ವಲ್ಪ ಕರೆಕ್ಟ್ ಆದ್ರೂ ಅದೇನು ದೊಡ್ಡ ಬಿಗ್ ಕರೆಕ್ಷನಾಗಿ ಕಾಣಿಸಿಲ್ಲ. ಆದರೆ ಇಲ್ಲಿ ಒಂದು ಬಿಗ್ ಫಾಲ್ ಅಂತೂ ಲಾಂಗ್ಸಲ್ಲಿ ಕಾಣಿಸ್ತಾ ಶಾರ್ಟ್ಸ್ ಬಿಲ್ಡ್ ಆಗ್ತಿದೆ ಅಲ್ವಾ. ಸೊ ಮಾರ್ಕೆಟ್ನಲ್ಲಿ ಯಾವಾಗಾದರೆ ಈ ಥರ ಎಕ್ಸ್ಟ್ರೀಮ್ ಆಗಿ ಒಂದು ಸೈಡ್ಗೆ ಹೋಗದೆ, ಲೈಕ್ ಜಾಸ್ತಿ ಶಾರ್ಟ್ಸ್ ಇಲ್ಲದೆ ಜಾಸ್ತಿ ಲಾಂಗ್ಸ್ ಇಲ್ಲದೆ ಸ್ವಲ್ಪ ಸ್ಪೇಸ್ ಇದ್ದರೆ ಅಗೈನ್ ಈ ಶಾರ್ಟ್ ಕವರಿಂಗ್ ಕಾರಣವಾಗಿ ಲಾಂಗ್ಸ್ ಆ್ಯಡ್ ಮಾಡ್ಕೊಳ್ಳೋ ಕಾರಣವಾಗಿ ಮಾರ್ಕೆಟ್ ಬೆಳೆಯೋದಕ್ಕೆ ಚಾನ್ಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದರಿಂದ ಈವನ್ ಶಾರ್ಟ್ಸ್ ಬೆಳೀತಾ ಲಾಂಗ್ಸ್ ಕಮ್ಮಿ ಆಗ್ತಿದ್ರು ಮಾರ್ಕೆಟ್ನಲ್ಲಿ ದೊಡ್ಡದಾಗಿ ಕರೆಕ್ಷನ್ ಬರೆದಿರೋ ಕಾರಣವಾಗಿ ಮಾರ್ಕೆಟ್ ಈ ಥರ ಸ್ಟೆಬಿಲೈಸ್ ಆದಾಗ ಲಾಂಗ್ಸ್ ಕಮ್ಮಿ ಆಗ್ತಾ ಶಾರ್ಟ್ಸ್ ಬೆಳೀತಿರೋ ಕಾರಣವಾಗಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಈ ರೀಸೆಂಟ್ ಟೈಮ್ಸಲ್ಲಿ
ತುಂಬ ದೊಡ್ಡ ಮೊತ್ತದಲ್ಲಿ ಬಿಟ್ಕಾಯಿನ್ ಪ್ರೈಸಸ್ ಫಾಲ್ ಆಗಿದೆ ಅಲ್ವಾ. ಈ ಥರ ಇಷ್ಟೊಂದು ಫಾಲ್ ಆದಮೇಲೂ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ದೆನ್ ಬಿಟ್ಕಾಯಿನ್ ಪ್ರೈಸು ಇಲ್ಲಿಂದ ಇನ್ನೂ 70% ಅಪ್ಕಮಿಂಗ್ ಟೈಮ್ಸಲ್ಲಿ ಫಾಲ್ ಆಗೋದಕ್ಕೆ 2023ನಲ್ಲಿ ಫಾಲ್ ಆಗೋದಕ್ಕೆ ಚಾನ್ಸಸ್ ಇದೆ ಅನ್ನೋ ಥರ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಅವರು ರಿಪೋರ್ಟ್ನ ಪಬ್ಲಿಷ್ ಮಾಡ್ತಿದ್ದಾರೆ. ಅವರ ಡೇಟಾ ಪ್ರಕಾರ ಬಿಟ್ಕಾಯಿನ್ ಪ್ರೆಸೆಂಟ್ ಇರೋ ಜಾಗದಿಂದ 70% ಫಾಲ್ ಆಗಿ $5,000 ಪರ್ ಬಿಟ್ಕಾಯಿನ್ಗೆ ಫಾಲ್ ಆಗುತ್ತೆ ಅನ್ನೋ ಥರ. ಇದಕ್ಕೆ ರೀಸೆಂಟ್ ಟೈಮ್ಸಲ್ಲಿ ಮಲ್ಟಿಪಲ್ ಎಕ್ಸ್ಚೇಂಜಸಲ್ಲಿ ಬರ್ತಿರೋಂಥ ಅನ್ಸರ್ಟನಿಟಿ ಆ್ಯಂಡ್ ಬೇರೆ ಇನ್ವೆಸ್ಟರ್ಸು ಆ್ಯಂಡ್ ಟ್ರೇಡರ್ಸನ್ನು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ ಅಂತ. ಆ್ಯಂಡ್ ಡಿಜಿಟಲ್ ವರ್ಷನ್ ಆಫ್ ದಿ ಗೋಲ್ಡ್ ಮೇಲೆ ಡಿಮ್ಯಾಂಡ್ ಶಿಫ್ಟ್ ಆಗ್ತಾ ಇರೋ ಕಾರಣವಾಗಿ ಸ್ವಿಚ್ ಆಗ್ತಿರೋ ಕಾರಣವಾಗಿ ಫರ್ದರ್ ಆಗಿ ಬಿಟ್ಕಾಯಿನ್ ಪ್ರೈಸಸ್ಸು ಇನ್ನೂ ಫಾಲ್ ಆಗೋದಕ್ಕೆ ಮೇಜರ್ ರೀಸನ್ ಇದೆ ಅನ್ನೋ ಥರ. ಇಷ್ಟೊಂದು ಫಾಲ್ ಆದಮೇಲೂ ಫರ್ದರ್ ಆಗಿ ಇಲ್ಲಿಂದ ಇನ್ನೊಂದು 70% ಫಾಲ್ ಆಗುತ್ತೆ ಅನ್ನೋ ಥರ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಅವರು ಬಿಟ್ಕಾಯಿನ್ ರಿಲೇಟೆಡ್ ಆಗಿ ಪ್ರೊಜೆಕ್ಷನ್ ಕೊಡ್ತಿದ್ದಾರೆ. ಆ್ಯಂಡ್ ಈ ಡಿಸೆಂಬರ್ ತಿಂಗಳಲ್ಲಿ ಯಾವ್ಯಾವ ಸ್ಟಾಕ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಥರ ಅಮೆರಿಕನ್ ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆಗಿರೋರಂಥ ಜಫ್ರೀಸ್ ಅವರು ಸ್ವಲ್ಪ ಸ್ಟಾಕ್ಸ್ನ ರೆಕಮೆಂಡೇಷನ್ ಕೊಡ್ತಿದ್ದಾರೆ. ಅದು ಸೆಕ್ಟರ್ ವೈಸ್ ಕೊಡ್ತಿದ್ದಾರೆ. ಫೈನಾನ್ಷಿಯಲ್ ಸ್ಪೇಸ್ನಲ್ಲಿ ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಆಟೋ ಸ್ಪೇಸ್ನಲ್ಲಿ ಟಾಟಾ ಮೋಟರ್ಸ್ ಆ್ಯಂಡ್ ಮಾರುತಿ ಸುಜುಕಿನ, ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಸ್ಪೇಸಲ್ಲಿ ಲೋರ್ಸನ್ ಟ್ಯೂಬ್ರೋ ಆ್ಯಂಡ್ ಟರ್ಮ್ಯಾಕ್ಸ್ನ, ರಿಯಲ್ ಎಸ್ಟೇಟ್ ಸ್ಪೇಸ್ನಲ್ಲಿ ಮ್ಯಾಕ್ರೋ ಟೆಕ್ ಡೆವಲಪರ್ಸ್ನ ಆ್ಯಂಡ್ ಗೋದ್ರೇಜ್ ಪ್ರಾಪರ್ಟೀಸ್ನ, ಆ್ಯಂಡ್ ಕನ್ಸ್ಯೂಮರ್ ಸ್ಪೇಸ್ನಲ್ಲಿ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು, ಜೊಮೊಟೋನ, ಫಾರ್ಮಾಸ್ಯೂಟಿಕಲ್ ಆ್ಯಂಡ್ ಹೆಲ್ತ್ ಕೇರ್ ಸ್ಪೇಸ್ನಲ್ಲಿ, ಹಾಸ್ಪಿಟಾಲಿಟಿ ಸ್ಪೇಸ್ನಲ್ಲಿ ಇಂಡಿಯನ್ ಹೋಟೆಲ್ಸ್ನ, ಆ್ಯಂಡ್ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಕ್ರಾಂಪ್ಟನ್ ಆ್ಯಂಡ್ ಕನ್ಸ್ಯೂಮರ್ ಸುಪ್ರೀಂ ಇಂಡಸ್ಟ್ರೀಸ್ನ. ಈ ಥರ ಇವರು ಟಾಪಿಕ್ ಲಿಸ್ಟ್ ಆಗಿ ಇವರು ರೆಕಮೆಂಡ್ ಮಾಡ್ತಾ ಆ್ಯಂಡ್ ಇವ್ರ ಎಸ್ಟಿಮೇಟ್ಸ್ ಪ್ರಕಾರ ಇಲ್ಲಿಂದ ಅಪ್ಸೈಡ್ಗೆ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅನ್ನೋ ಪರ್ಸೆಂಟೇಜ್ನು ಬೆಳೆಯೋದಕ್ಕೆ ಚಾನ್ಸಸ್ ಇರೋ ಪರ್ಸೆಂಟೇಜ್ನು ಇವರು ರೆಕಮೆಂಡ್ ಮಾಡ್ತಿದ್ದಾರೆ. ಆ್ಯಂಡ್ ಈಚ್ ಇಂಡಿವಿಜುವಲ್ ಸ್ಟಾಕು ಎಷ್ಟು ಬೆಳೆಯುತ್ತೆ ಅನ್ನೋದು ಇವ್ರು ಅನ್ಕೊತಿರೋ ಥರ ಅನ್ನೋ ಲಾಜಿಕ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸು ಇದೆ. ಆ್ಯಂಡ್ ಇಲ್ಲಿಂದ ಯಾವ್ಯಾವ ಸ್ಟಾಕ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡಲ್ಲ, ಇಲ್ಲಿಂದ ಫರ್ದರ್ ಆಗಿ ಡೌನ್ ಸೈಡ್ಗೆ ಮೂವ್ ಆಗುತ್ತೆ ಅಂತ ಇವ್ರು ಅನ್ಕೊತಿರೋ ಥರ ಸ್ಟಾಕ್ಸು ಕೋಫೋರ್ಸ್, ಭಾರತ್ ಫೋರ್ಸ್, M&M ಫೈನಾನ್ಷಿಯಲ್ ಸರ್ವಿಸಸ್, ಏಷ್ಯನ್ ಪೇಂಟ್ಸ್, ಹ್ಯೂಮನ್ ಇಂಡಿಯನ್, ಟಾಟಾ ಪವರ್. ಇವೆಲ್ಲ ಎಷ್ಟು ಫಾಲ್ ಆಗೋದಕ್ಕೆ ಪಾಸಿಬಿಲಿಟಿ ಅನ್ನೋ ಪರ್ಸೆಂಟೇಜ್ ಆ್ಯಂಡ್ ಎಂಟೈರ್ ಡೇಟಾ ಪಾಯಿಂಟ್ಸ್ ಎಲ್ಲನೂ ನಿಮಗೆ ಟೆಲಿಗ್ರಾಮ್ನಲ್ಲಿ ಇರುತ್ತೆ. ನೀವು ಫ್ರೀ ಟೈಮ್ನಲ್ಲಿ ಗಮನಿಸಬಹುದು. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ ಎಲ್ಲ ಪಡೆಯಬಹುದು. ನೆಕ್ಸ್ಟು IT ಸ್ಟಾಕ್ಸ್ ಬಗ್ಗೆ ನೋಮುರಾ ಅವರು ಮಾತಾಡ್ತಾ IT ಸ್ಟಾಕ್ಸ್ನೆಲ್ಲನೂ ಒಂದೇ ಥರ ನೋಡಬೇಡಿ. IT ಸ್ಟಾಕ್ಸಲ್ಲಿರೋವಂಥ ಡಿಸಡ್ವಾಂಟೇಜ್ ಕಾರಣವಾಗಿ ಅದರಲ್ಲಿ ಫರ್ದರಾಗಿನೂ ಸೆಂಟಿಮೆಂಟ್ ಪ್ರೆಷರ್ ನೆಗೆಟಿವ್ ಆಗಿರುತ್ತೆ ಅಂತ. ಅದರಿಂದ ಎಂಟೈರ್ IT ಪ್ಯಾಕಲ್ಲಿರುವಂಥ ಪ್ರಾಬ್ಲಮ್ಸು ಇನ್ನೂ ಕಂಟಿನ್ಯೂ ಆಗ್ತಿದೆ ಅಂತ ಇಂಟ್ರೆಸ್ಟಿಂಗ್ ಡೇಟಾನ ಇವರು ಪಬ್ಲಿಷ್ ಮಾಡ್ತಿದ್ದಾರೆ. ಆ ಡೇಟಾನ ನೀವು ಒಂದ್ಸಲಿ ಗಮನಿಸಿದ್ರೆ ನೋಮುರಾ ಅವರು ಗ್ಲೋಬಲ್ ಆಗಿರುವಂಥ ಟಾಪ್ 1000 ಕಂಪನೀಸಲ್ಲಿ ಡಿಫ್ರೆಂಟ್ ಸೆಕ್ಟರ್ಗೆ ಸಂಬಂಧಿಸಿರುವ ಟಾಪ್ 1000 ಕಂಪನೀಸ್ನ ತಗೋಂಥ ಮೇ ತಿಂಗಳಲ್ಲಿ ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ಅವರ ಬಿಸ್ನೆಸ್ ಗ್ರೋತು ರೆವೆನ್ಯೂಸ್ ಹೇಗಿರುತ್ತೆ ಅಂತ ಅವ್ರು ಕೊಟ್ಟಿರೋಂಥ ಎಸ್ಟಿಮೇಟ್ಸ್ಗೆ ಮೇ ಆದಮೇಲೆ ಸ್ವಲ್ಪ ತಿಂಗಳ ಆದಮೇಲೆ ನವಂಬರ್ ಮಂತಲ್ಲಿ ಅವ್ರು ಕೊಟ್ಟಿರೋಂಥ ಎಸ್ಟಿಮೇಟ್ಸ್ಗೆ ಕಂಪ್ಯಾರಿಷನ್ ಮಾಡಿದ್ದಾರೆ. ಅವ್ರು ಹೇಳ್ತಿರೋದನ್ನು ನೋಡಿದ್ರೆ ಮೇ ತಿಂಗಳಲ್ಲಿರುವಂಥ ಪಾಸಿಟಿವ್ನೆಸ್ ಮೇ ತಿಂಗಳಲ್ಲಿರುವಂಥ ಬುಲ್ಲಿಶ್ ಸೆಂಟಿಮೆಂಟು ಕಂಪನಿ ಬಿಸ್ನೆಸ್ ರಿಲೇಟೆಡ್ ಆಗಿ ಈಗ ಕಂಪನೀಸಲ್ಲಿ ಇಂಡಸ್ಟ್ರೀಸ್ನಲ್ಲಿ ಕಾಣಿಸ್ತಿಲ್ಲ. ಅದರಿಂದ ಗ್ರೋತ್ ಸ್ಲೋ ಡೌನ್ ಆಗುತ್ತೆ ಅಂತ ಕಂಪನೀಸ್ ಭಾವಿಸಿದಾಗ IT ರಿಲೇಟೆಡ್ ಆಗಿನೂ ಸ್ಪೆಂಡಿಂಗು ದೊಡ್ಡದಾಗಿರಲ್ಲ ಅಂತ. ಅದರಿಂದ ಯಾರಾದರೆ ಡಿಸ್ಕ್ರಿಷನರಿ ಸ್ಪೇಸಲ್ಲಿ ಇರ್ತಾರಲ್ವ, ಲೈಕ್ ಕನ್ಸಲ್ಟಿಂಗ್, IT ಬಿಸ್ನೆಸ್ನ, ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ ನಾವು ವಿಪ್ರೋ ಬಗ್ಗೆ ಮಾತಾಡ್ಕೋಬೋದು. ಆ ಥರ ಬಿಸ್ನೆಸ್ಸಲ್ಲಿರುವಂಥ ಅವ್ರಿಗೆ ಅಷ್ಟೊಂದು ಈಸಿಯಾಗಿ ರಿವೈವಲ್ ರೆವೆನ್ಯೂಸು ಅಷ್ಟೊಂದು ಈಸಿಯಾಗಿ ಕಾಣಿಸಲ್ಲ. ಆ್ಯಂಡ್ ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ ಇರೋ ಎಕ್ಸಾಂಪಲ್ ಮಾತಾಡಿಕೊಂಡ್ರೆ ಯುರೋಪ್ ಸೈಡಿಂದ ಬಿಸ್ನೆಸ್ ಜಾಸ್ತಿ ಸಂಪಾದನೆ ಮಾಡಿಕೊಂಡು ಕಂಪನೀಸು ಲೈಕ್ TCSನಲ್ಲೂ ಅಷ್ಟೊಂದು ಗ್ರೋತು ಇವರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾ, ಲಾರ್ಜ್ ಕ್ಯಾಪ್ ಸ್ಪೇಸಲ್ಲಿ ಇನ್ಫೋಸಿಸ್ನ ಆ್ಯಂಡ್ ಮಿಡ್ ಕ್ಯಾಪ್ ಸ್ಪೇಸಲ್ಲಿ ಪ್ರೆಸಿಸ್ಟೆಂಟ್ ಸಿಸ್ಟಮ್ನ ಇವರು ಬುಲಿಶಾಗಿ ನೋಡ್ತಿರೋ ಥರ ನೋಮುರಾ ಅವರು ಹೇಳ್ತಿದ್ದಾರೆ. ಸೊ ಇವ್ರು ಹೇಳ್ತಿರೋ ಥೀಮ್ ಒಂದೇ, ಕಂಪನಿ ಸಂಪಾದನೆ ಮಾಡಿಕೊಂಡು ರೆವೆನ್ಯೂಸು ಎಸ್ಟಿಮೇಟ್ಸ್ ಚೇಂಜ್ ಆದಾಗ IT ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ಕಮ್ಮಿ ಆಗುತ್ತೆ ಅಂತ. ಇದಕ್ಕೆ ಕಾರಣವಾಗ್ಲೇ FY23ನಲ್ಲಿ 12.7% ಹತ್ರ ಗ್ರೋತ್ ನೋಡಿದಿರೋ IT ಕಂಪನೀಸು FY24ನಲ್ಲಿ ಕೇವಲ 8% ಗ್ರೋತ್ನ ರಿಟೈನ್ ಆಗೋದಕ್ಕೆ ಚಾನ್ಸ್ ಇದೆ. ಆ್ಯಂಡ್ ಸೆಲೆಕ್ಟಿವ್ ಆಗಿ ಮಾತ್ರನೇ IT ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಥರ IT ಪ್ಯಾಕ್ ರಿಲೇಟೆಡ್ ಆಗಿ ಕಾಷಿಯಸ್ ನೋಟ್ನ ನೋಮುರಾ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ನೋಮುರಾ ಅವರು IT ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಮಿಡ್ ಕ್ಯಾಪ್ ಸ್ಪೇಸ್ನಲ್ಲಿ ಪ್ರೆಸಿಸ್ಟೆಂಟ್ ಸಿಸ್ಟಮ್ ಬಗ್ಗೆ ಪಾಸಿಟಿವ್ನೆಸ್ ನೋಡ್ತಿದ್ವಿ ಅಂತ ಹೇಳ್ತಿದ್ರೆ, JP ಮೋರ್ಗಾನ್ ಅವರು ಮಾತ್ರ ಇಲ್ಲಿಂದ 2 months ಬ್ಯಾಕು ಪ್ರೆಸಿಸ್ಟೆಂಟ್ ಸಿಸ್ಟಮ್ನ ಬೈ ಮಾಡಿ ಅಂತ ಹೇಳಿದಿರೋ ಇವರು ಇಲ್ಲಿಂದ ಅಂಡರ್ ರೇಟಿಂಗ್, ಸೆಲ್ ರೇಟಿಂಗ್ ಕೊಡ್ತಾ ಇಲ್ಲಿಂದ 4100ಗೆ ಸ್ಟಾಕ್ ಫಾಲ್ ಆಗುತ್ತೆ ನಂತರ ಪ್ರೆಸೆಂಟ್ ಹೇಳ್ತಿದ್ದಾರೆ. ಇದರ ಬ್ಯಾಕ್ ಇರುವಂಥ ಲಾಜಿಕ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇವರು 2 months ಬ್ಯಾಕ್ ಬೈ ಮಾಡಿ ಅಂತ ಹೇಳಿದಾಗ ಸ್ಟಾಕ್ ತುಂಬ ಅಂಡರ್ ವ್ಯಾಲ್ಯೂನಲ್ಲಿತ್ತು. ಆ್ಯಂಡ್ ಇವನ್
ಎಂಟೈರ್ IT ಇಂಡೆಕ್ಸು 14% ಬೆಳೀತಿದ್ರೆ ಕೇವಲ ಈ ಸ್ಟಾಕು 31%ವರೆಗೂ ಲಾಸ್ಟ್ 2 ಮಂತ್ಸಲ್ಲೇ ರಿಟರ್ನ್ ಕೊಟ್ಟಿದೆ. ಅದರಿಂದ ಇವನ್ ಇಷ್ಟೊಂದು ಮಿಕ್ಕಿರೋ IT ಕಂಪನೀಸ್ನ ಕಂಪೇರ್ ಮಾಡಿದ್ರೆ ಈ IT ಸ್ಟಾಕು ಬೆಳೀತಾ ಇರೋದಕ್ಕೆ ಕಾರಣ ಮೇನ್ ರೀಸನ್ ನೆಕ್ಸ್ಟ್ ಕ್ವಾರ್ಟರ್ಲಿ ಮೀನ್ಸ್ Q3 ನಂಬರ್ಸು ಸ್ಟ್ರಾಂಗ್ ಆಗಿರುತ್ತೆ ಅಂತ. ಈವನ್ ಅವು ಸ್ಟ್ರಾಂಗ್ ಆಗಿದ್ರೂ ಪಾಸಿಟಿವ್ ಆಗಿದ್ರೂ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಯೇಷನ್ 32 ಟೈಮ್ಸ್ 1 ಇಯರ್ ಫಾರ್ವರ್ಡಿಂಗ್ ಪ್ರೈಸ್ ಟು ಮಲ್ಟಿಪಲ್ಸ್ನಲ್ಲಿ ಟ್ರೇಡ್ ಆಗ್ತಿರೋ ಥರ. ಅದರಿಂದ ಅದು ಆಲ್ರೆಡಿ ಎಕ್ಸ್ಪೆನ್ಸಿವ್ನಲ್ಲಿದ್ದಾಗೆ ಮೀನಿಂಗ್. ಸೊ ಈವನ್ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ನಂಬರ್ ಸ್ಟ್ರಾಂಗ್ ಆಗಿದ್ರೂ ಲಿಮಿಟೆಡ್ ಅಪ್ಸೈಡ್ ಇರುತ್ತೆ ಪ್ರೆಸೆಂಟು. ಒಂದು ವೇಳೆ ಅದು ಫೇಲ್ ಆಗ್ತಾ ಇದ್ರೆ ಮಾತ್ರ ಸ್ಟಾಕ್ ಕರೆಕ್ಷನ್ ಇರೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಇವರು ಸೆಲ್ ಸೈಡ್ ನೋಡ್ತಾ ಸ್ಟಾಕ್ ಟಾರ್ಗೆಟು 4100 ಆಗಿ ಮೀನ್ಸ್ 4100 ಆಗಿ ಇವರು ಕೊಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು 2%ವರೆಗೂ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ. ನೆಕ್ಸ್ಟು ಹಟ್ಸನ್ ಅಗ್ರೋ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ಕೋಬೇಕು. ಪ್ರೀವಿಯಸ್ ಆಗಿ ಇವರು ರೈಟ್ ಇಶ್ಯೂನ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದಾರಲ್ವಾ, ಅದರ ರಿಲೇಟೆಡ್ ಆಗಿ ಡೀಟೇಲ್ನ ಇವರು ಅಪ್ಡೇಟ್ ಮಾಡಿದ್ದಾರೆ. ಪ್ರೀವಿಯಸ್ಲಿ 400 ಕೋಟಿ ಹತ್ರ ರೈಟ್ ಇಶ್ಯೂ ಇರತ್ತಂತ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಈಗ ಇವರು ಕೇವಲ 300 ಕೋಟಿ ಮಾತ್ರನೇ 301 ಕ್ರೋರ್ಸ್ ಹತ್ರ ರೈಟ್ ಇಶ್ಯೂಸ್ನ ಮಾಡ್ತಿದ್ದಾರೆ. ಆ್ಯಂಡ್ ಇವನ್ ಇಶ್ಯೂ ಪ್ರೈಸನು 419 ರುಪೀಸ್ ಅಂತ ಹೇಳ್ತಿದ್ದಾರೆ. ಪ್ರೀವಿಯಸ್ ಕ್ಲೋಸಿಂಗ್ನ ಕಂಪೇರ್ ಮಾಡಿದ್ರೆ 55% ಡಿಸ್ಕೌಂಟ್ನಲ್ಲಿ ಇವರು ಇನ್ವೆಸ್ಟರ್ಸ್ಗೆ ಒಂದೊಂದು ಶೇರ್ನ ಪ್ರೆಸೆಂಟು 963ನಲ್ಲಿ ಟ್ರೇಡ್ ಆಗ್ತಿರೋಂಥ ಈ ಸ್ಟಾಕ್ನ 419 ರುಪೀಸ್ಗೆ ಇವರು ಇನ್ವೆಸ್ಟರ್ಸ್ಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದೊಂದು ಇಂಪಾರ್ಟೆಂಟ್ ಎಂಟೈಟಲ್ಮೆಂಟ್ ರೇಷಿಯೋ. ಎಂಟೈಟಲ್ಮೆಂಟ್ ರೇಷಿಯೋನ ಪ್ರಕಾರ ಯಾರಾದರೂ ಈ ಕಂಪನಿನಲ್ಲಿ 30 ಶೇರ್ಸ್ನ ಹೋಲ್ಡ್ ಮಾಡ್ತಿದ್ರೆ ಅವ್ರಿಗೊಂದು ಶೇರ್ ಮಾತ್ರನೇ 419 ರುಪೀಸಲ್ಲಿ ಮೀನ್ಸ್ 55% ಡಿಸ್ಕೌಂಟ್ನಲ್ಲಿ ತಗೊಳ್ಳೋವಂಥ ರೈಟ್ ಸಿಗುತ್ತೆ. ಸೊ ಫಾರ್ ಎವ್ರಿ 30 ಶೇರ್ಸು ನಾವು ಹೋಲ್ಡ್ ಮಾಡ್ತಾ ಇದ್ರೆ ಒಂದು ರೈಟ್ ಇಶ್ಯೂ ತಗೊಳ್ಳೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಆ ಎಲಿಜಿಬಿಲಿಟಿನ ರೈಟ್ಸ್ ಎಂಟೈಟಲ್ಮೆಂಟ್ ಅಂತಾರೆ. ಇದು ಅಪ್ಕಮಿಂಗ್ ಟೈಮ್ಸಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಈ ಇಶ್ಯೂನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಆ ರೈಟ್ಸ್ ಎಂಟೈಟಲ್ಮೆಂಟ್ನ ಮಾರ್ಕೆಟ್ನಲ್ಲಿ ಸೆಲ್ ಮಾಡಿ. ಇಲ್ಲಾಂದರೆ ಒಂದು ಪಾಯಿಂಟ್ ಆದಮೇಲೆ ಆ ರೈಟ್ಸ್ ಎಂಟೈಟಲ್ಮೆಂಟು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕಾಣಿಸಲ್ಲ. ಆ್ಯಂಡ್ ಆ್ಯಸ್ ಪರ್ ಡೇಟಾ ರೈಟ್ ಇಶ್ಯೂ ಡೇಟು ಡಿಸೆಂಬರ್ 19 ಓಪನ್ ಆಗುತ್ತೆ ಅನ್ನೋ ಥರ January 9 ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,620 ಆ್ಯಂಡ್ ರೆಸಿಸ್ಟೆಂಟು 18,770 ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 43,130 ಆ್ಯಂಡ್ ರೆಸಿಸ್ಟೆಂಟು 43,580. ಆ್ಯಂಡ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಡಿಸೆಂಬರ್ ನಿಯರ್ ವೀಕ್ಲಿ ಆ್ಯಂಡ್ ನೆಕ್ಸ್ಟ್ ವೀಕ್ನಲ್ಲಿ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸಲ್ಲಿರುವಂಥ ಡೇಟಾನ ಗಮನಿಸ್ತಾ ಇದ್ದರೆ ಮಾರ್ಕೆಟು 18,500 ಡೌನ್ ಸೈಡು 19,000 ಆ್ಯಂಡ್ ಟಾಪ್ ಸೈಡು ಇರೋ ಥರ ಕಾಣಿಸ್ತಾ ಇದೆ. ಸೊ ಔಟ್ ಆಫ್ ಈ ರೇಂಜು 18,500 to 19,000 ಈ ರೇಂಜ್ ಬ್ರೇಕ್ ಆಗಲ್ಲ ಅನ್ನೋ ಥರ ಡೇಟಾ ಕಾಣಿಸ್ತಾ ಇದೆ. ಸೊ ನಾನಂತೂ ಪರ್ಸ್ನಲ್ ಆಗಿ ಡೌನ್ ಸೈಡು 18,400 to 18,900 ಈ 500 ಪಾಯಿಂಟ್ ರೇಂಜ್ನ ಮಾರ್ಕೆಟ್ ಇರುತ್ತೆ ಅನ್ನೋ ಥರ ಕಮಿಂಗ್ ಡೇಸಲ್ಲಿ ನಾನು ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.